ಮಾವಿನಕಾಯಿ ಶೀಕರ್ಣಿ ನೋಡಿ, ಕೆಲವೊಂದು ಮಿಕ್ಸರಲ್ಲಿ ಹಾಕಿ ಈ ಥರ ಮಾಡಿದ್ದು, ಮತ್ತು ಇನ್ನು ಕೆಲವೊಂದು ಹಂಗೆ ಹೆಚ್ಚಿ ಹಾಕಿದ್ದೀವಿ. ಇದು ಕಟ್ಟಿನ ಸಾರು. ಇವಾಗ ಇಲ್ಲಿ ಹೋಳಿಗೆನ ಅಮ್ಮ ಲಟ್ಟಿಸ್ಕೊತಿದ್ದಾರೆ. ಲಟ್ಟಿಸಿ ಈ ಕಡೆ ಹೋಳಿಗೆ ಮಾಡ್ಕೊತಾ ಇದ್ದಾರೆ, ಆ ಕಡೆ ಶಿಕರ್ಣಿ ರೆಡಿ, ಕಟ್ಟಿನ ಸಾರು ರೆಡಿ. ಇವಾಗ ತವ ಮೇಲೆ ಬಿಸಿ ಬಿಸಿಯಾದ ಹೋಳಿಗೆ ರೆಡಿ ಆಗ್ತಾ ಇದೆ. ಇವಾಗ ಇದನ್ನು ತಿರುಗಿಸಾಕ್ತಾ ಇದ್ದೀರಾ. ಅದೇ ಸಮಯದಲ್ಲಿ ಪಕ್ಕದಲ್ಲೇ ನಾವು ಕಡಾಯಲ್ಲಿ ಬದನೆಕಾಯಿನ ಮಾಡ್ತಾಯಿದ್ದೀವಿ ನೋಡಿ. ಗುಂಡುಗಿರೋಂತಹ ಬದನೆಕಾಯಿ. ಈ ಕಡೆ ಅದೇ ಸಮಯದಲ್ಲಿ ನಾವು ಹೋಳಿಗೆನ ತಿರುಗಿಸಿ ಹಾಕೋಣ. ಲೈಟಾಗಿ ಎಣ್ಣೆ ಬಿಟ್ಕೋಬೇಕು. ಕೆಲವೊಬ್ರಿಗೆ ಎಣ್ಣೆ ಜಾಸ್ತಿ, ಕೆಲವೊಬ್ರು ಎಣ್ಣೆ ಇಷ್ಟಪಡೋಂಗಿಲ್ಲ. ಸೊ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ನೀವು ಅದರ ಮೇಲೆ ಎಣ್ಣೆ, ತುಪ್ಪ ನೀವು ಹಾಕ್ಕೊಂಡು ಪೂರಣ ಪೋಳಿ ಅಥವಾ ಹೋಳಿಗೆನ ಮಾಡ್ಬೋದು. ಒಬ್ಬಟ್ಟು ಅಂತಲೂ ಹೇಳ್ತಾರೆ. ಇದು ಕಡಲೆಬೇಳೆ ಹೋಳಿಗೆ, ಕಡಲೆಬೇಳೆಯಿಂದ ಮಾಡಿರುವಂತಹ ಹೋಳಿಗೆ ನೋಡಿ. ಈ ಥರ ಮಾಡಿ ಸಾಕಷ್ಟು ಈ ಕಡೆ ಮಾಡಿ ಇಟ್ಕೊಂಡಿದ್ದೀವಿ. ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇನ್ನೊಂದು ತವ ಮೇಲೆ ಹಾಕಿದ್ದೀನಿ ನೋಡಿ. ಇದನ್ನು ನಾವು ಹೂರ್ಣನ ಆಲ್ರೆಡಿ ರೆಡಿ ಮಾಡಿ ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಮೆತ್ತಿಗೆ ನಾವು 1 by 1 ಲಟ್ಟಿಸಿ ಇಟ್ಕೊತಾ ಇದ್ದೀವಿ. ಈ ಕಡೆ ಮಾಡೋದು, ಈ ಕಡೆ ಲಟ್ಟಿಸ್ಕೊಳೋದು, ಅದೇ ಕಡೆ ಆ ಕಡೆ ಬದನೆಕಾಯಿನೂ ಮಾಡ್ಕೊಳೋದು, ಮತ್ತು ಈ ಕಡೆ ಶಿಕರ್ಣಿ ರೆಡಿ ಇದೆ, ಕಟ್ಟಿನ ಸಾರು ರೆಡಿ ಇದೆ. ಹೋಳಿಗೆ ಮಾಡೋದು ಮಾಡ್ತಾನೇ ಇರೋದು. ನಾವು ಮಾಡ್ತೀವಿ, ನೀವು ನೋಡ್ಕೊಳ್ಳಿ, ಆಮೇಲೆ ತಿನ್ನಿರಿ. ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟನ್ನು ತಿಳಿಸ್ಬೋದು ನೋಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಯಾರು ನಮ್ಮ ಚಾನಲ್ಗೆ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಮೆಂಟ್ ಸೆಷನಲ್ಲಿ ನಾನು ಕಮೆಂಟ್ ತಿಳಿಸಿ. ಇನ್ನೊಂದು ಸತಿ ನಾನಿಲ್ಲಿ ಫಿನಿಷಿಂಗ್ ಸ್ಟೇಜ್ ಆಫ್ ಬದನೆಕಾಯಿನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ಬಾಯಲ್ಲೇ ನೀರು ಬಿಡ್ತಾ ಇದೆ. ಅಷ್ಟು ರುಚಿಕರವಾದ ಬದನೆಕಾಯಿ ಬಿಳಿ